ನಮಸ್ತೆ ಫ್ರೆಂಡ್ಸ್. ಈ ದಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಕೋಶ ಓದು ದೇಶ ಸುತ್ತು ನನ್ನ ಯೂಟ್ಯೂಬ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕು. ಅದಕ್ಕೆ ಮುಂಚೆ ಏನಪ್ಪ ಅಂತಂದರೆ, ಕೋಶ ಓದು ದೇಶ ಸುತ್ತು ಅಂದರೆ ಆಮೇಲೆ ದುಡ್ಡು ನಿಮ್ಮ ಕೊಡ್ತಾನೆ ಅಂತ ಎಲ್ಲ ಕೆಲವರು ಕಾಮಿಡಿ ಮಾಡ್ಬೋದು. ಹಂಗೆಲ್ಲ ಅದು ಏನಪ್ಪ ಅಂತ ಅಂದರೆ, ಕೋಶ ಓದು ದೇಶ ಸುತ್ತು ಅಂದರೆ ಗಾದೆ ಮಾತು. ಈ ಗಾದೆಗಳೆಲ್ಲ ಕೇಳಿರ್ತೀರ ಮುಂಚೆ. ಆ ಗಾದೆನ ಒಂಥರ ಟೈಟಲ್ ಚೆನ್ನಾಗಿದೆ ಅಂತ ಇಟ್ಟಿರೋಂಥದ್ದು. ಕೋಶ ಓದು ಅಂದರೆ ನಾವು ಮಾಮೂಲಿ ಸ್ಕೂಲು ಕಾಲೇಜು ಅಲ್ಲಿ ಓದ್ತೀವಲ್ಲ, ಪಾಠ ಬರೆಯೋದು ಅಂತಲ್ಲ. ಕೋಶ ಅಂದರೆ ಈಗ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ತುಂಬ ಇದ್ದಾವೆ. ಅದಕ್ಕೆ ನಮ್ಮ ಹಿರಿಯರು ಜ್ಞಾನಿಗಳು ಹೇಳ್ತಾಯಿದ್ರು ಕೋಶ ಓದು ಅಂತ. ಅದಕ್ಕೆ ಆಮೇಲೆ ದೇಶ ಸುತ್ತು ಅನ್ನೋದಕ್ಕೆ ಏನಪ್ಪ ಅಂದರೆ, ದೇಶ ಅಂದರೆ ನಾವೀಗೇನು ಅಮೇರಿಕಾ, ಇಂಗ್ಲೆಂಡು ಅದು ಇದು ಬೇರೆ ಫಾರಿನ್ಗೆ ಹೋಗ್ಬೇಕು, ಅಬ್ರಾಡು ಅದು ಇದು ಬೇರೆ ಕಂಟ್ರಿಲಿ ಹೋಗೋಂಥದ್ದು ಮಾತ್ರ ಹೋದರೆ ಮಾತ್ರ ದೇಶ, ಬೇರೆ ದೇಶ ಅಂತ ಇಂಡಿಯಾ ಬಿಟ್ಟು ನಮ್ಮ ಭಾರತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದರೆ ಮಾತ್ರ ದೇಶ, ಬೇರೆ ದೇಶ ಅಂತಲ್ಲ. ಆವಾಗ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋದ್ರೂ ಅದೊಂದು ದೇಶ ಅಂತ ಕರಿತಾಯಿದ್ರು. ಆವಾಗ ಬಳಕೆಯಲ್ಲಿ ಆವಾಗಲೇ ಬಂದಿರೋಂಥದ್ದು ಈ ಗಾದೆ, ಕೋಶ ಓದು ದೇಶ ಸುತ್ತು ಅಂತ. ನಾವು ಚಿಕ್ಕ ಏಜಲ್ಲಿ ಇದ್ದಾಗನೇ ಆವಾಗ ಬಸ್ಸು ಅದು ಇದು ಕಡಿಮೆ ಇತ್ತಲ್ಲ. ಕೆಲವೊಂದು ಆವಾಗೆಲ್ಲ ಸೇತುವೆಗಳು ಇರಲಿಲ್ಲ ನದಿಗಳಲ್ಲಿ. ಕೆಲವೊಂದು ಕಡೆ ನದಿಯೆಲ್ಲ ಹಾಯ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದು. ನಾವೇ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಗಳು ಊರುಗಳಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೊಳೆ ದಾಟಿ ಎಲ್ಲ ಹೋಗ್ತಾಯಿದ್ದು. ಆವಾಗ ಏನಂದ್ರು ಹೋಗಿ ಬರೋಂಥದ್ದೆಲ್ಲ ಇತ್ತು. ಆಮೇಲೆ ಸೈಕಲ್ ಬಂತು, ಸ್ವಲ್ಪ ಸೈಕಲೆಲ್ಲ ಬಂದಮೇಲೆ ಆಮೇಲೆ ಕೆಲವು ಕಡೆ ಬಸ್ ಇತ್ತು, ಇಲ್ಲ ಅಂತಲ್ಲ, ಕೆಲವು ಕಡೆ ಮಾತ್ರ ಇತ್ತು, ಎಲ್ಲ ಕಡೆ ಇತ್ತಿಲ್ಲ. ಕೆಲವು ರೂಟಲ್ಲಿ ಅವಾಗೆಲ್ಲ ಒಂದು ಆಲ್ಟ್ ಗಾಡಿ ಬೆಳಗ್ಗೆ ಬಂದರೆ ಸಂಜೆ ಇಲ್ಲ ಬೆಳಗ್ಗೆ ಒಂದೊಂದು ಗಾಡಿ ಬರ್ತಾಯಿತ್ತು. ಕೇರ್ಪೇಟೆಯಿಂದ ಒಂದು, ಕೇರ್ ನಗರದಿಂದ ಒಂದು ಬಂದರೆ ಇಲ್ಲಿ ನಮ್ಮೂರ ಹತ್ರ ಅಲ್ಲಿ ಸಂಗಮ ಅಂತ ಇರೋದು, ಸಂಗಾಪುರ ಅಂತ ಅಲ್ಲಿ ಆಲ್ಟು ಬೆಳಗ್ಗೆ ಸಂಜೆ ಬರೋಂಥದ್ದು ಇತ್ತು ಬಸ್ಸು. ಬಟ್ ಅದಕ್ಕೆ ಆ ಥರ ಇದ್ದಂಥ ಟೈಮು. ಅದನ್ನು ನಮ್ದು ಏನಪ್ಪ ಅಂದರೆ, ನಮ್ಮ ಜನ್ರೇಷನ್ನವರು ಒಂದು ಬೆನಿಫಿಟ್ ಏನು ಅಂದರೆ, ಅದನ್ನು ನೋಡಿದ್ದೀವಿ. ಈಗ ಏನೇನು ತುಂಬ ಇಂಪ್ರೂವ್ಮೆಂಟ್, ಯಾವ ಥರ ಟೆಕ್ನಾಲಜಿ ಬಂದಿದೆ, ಎಲ್ಲ ಬಂದಿದೆ. ಎಲ್ಲ ಕಡೆ ಬಸ್ಸು ಏನು ಎಲ್ಲ ಕಡೆ ಏನು ಬೇಕು ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಈಗೆಲ್ಲ ಫುಲ್ ಅಪ್ಡೇಟ್ ಆಗ್ಬಿಟ್ಟೈತೆ. ದೇಶ ಚೆನ್ನಾಗಿ ಅಭಿವೃದ್ಧಿ ಆಯ್ತಾಯಿದೆ. ಇದು ಒಂದು ಕಾಲ, ಇದನ್ನು ನೋಡಿದ್ವಿ, ಅದನ್ನು ನೋಡಿದ್ವಿ. ಹಾಗಾಗಿ ಒಂಥರ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ. ಹೆಂಗೆ ಕಾಲ ಒಂದೇ ಥರ ಇರೋಲ್ಲ, ಚೇಂಜ್ ಆಗ್ತಾ ಇರ್ತದೆ. ಹಂಗೆ ಆಗ ಏನಾದರೂ ಇನ್ ಕೇಸ್ ಯಾವುದಾದ್ರು ಮದುವೆಗಳಿಗೆ ಕರ್ನಾಟಕ ಬೀಗ್ರೂಟ ಏನಾರು ಆದರೆ ನಮ್ಮೂರಲ್ಲಿ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರು, ಒಂದು 20-30 ಕಿಲೋಮೀಟ್ರ್, ಒಂದು 10 ಕಿಲೋಮೀಟ್ರ್ ಒಳಗಡೆ ಸುತ್ತಮುತ್ತ ಆಗೆಲ್ಲ ಅಲ್ಲೇ ಮದುವೆ ಮಾಡಿದ್ರೆ ಅಲ್ಲೇ ಕೊಡೋದು ಥರ ಅಂಥದ್ದು. ಅಕ್ಕಪಕ್ಕದೂರಲ್ಲೇ ಆದಷ್ಟು ಆ ಥರ ಇದ್ದಿದ್ದು. ಅವಾಗೆಲ್ಲ ಕೊಡ್ತಾರೆ, ಜಾಸ್ತಿ ದೂರ ಹೋಗ್ತಾಯಿರಲಿಲ್ಲ. ಅಟ್ಲೀಸ್ಟ್ ಏನೋ ಎಮರ್ಜೆನ್ಸಿ ಅಂದರೂ ಸೈಕಲಲ್ಲಾದ್ರು ಹೋಗಂಗಿರಬೇಕು. ಇಲ್ಲ ಆಗೆಲ್ಲ ಎತ್ತಿನ ಗಾಡಿ, ಸೈಕಲ್ಲು ನಡ್ಕೊಂಡು ಹೋಗೋಂಥದ್ದು ಇತ್ತಲ್ಲ. ಹಾಗಾಗಿ ಜಾಸ್ತಿ ದೂರ ಯಾರು ಹೋಗ್ತಾಯಿರಲಿಲ್ಲ. ಅಲ್ಲೇ ನೀರು ಅಕ್ಕಪಕ್ಕದಲ್ಲಿ ಅವ್ರು ನೋಡ್ಕೊಂಡು ಅವರ ಹೆಣ್ಣು ತರೋದು ಕೊಡೋದು ಮಾಡ್ತಾಯಿದ್ರು. ಹಂಗೆ ಆಮೇಲೆ ಲಾರಿ ಕೆಲವೊಂದು ನಾವೆಲ್ಲ ಎಷ್ಟೋ ಸಲ ಲಾರಿ ಮೇಲೆಲ್ಲ ಕೂತ್ಕೊಂಡು, ಲಾರಿ ಟಾಪ್ ಮೇಲೆ ಬೀಗರೂಟಕ್ಕೆ ಮದುವೆಗೆ ಅಲ್ಲಿ ಹೋಗ್ಬೇಕಾದ್ರೆ ಮೇಲೆ ಕೂತ್ಕೊಂಡು, ಅವು ನಮಗೇನೋ ಒಂಥರ ಖುಷಿ. ಲಾರಿ ಮೇಲೆ ಟಾಪಲ್ಲಿ ಕೂತ್ಕೊಂಡು ಹೋಗೋದು ಅಂದರೆ ಮೇಲ್ಗಡೆ ಆಗ ಮರಗಳೆಲ್ಲ ಜಾಸ್ತಿ. ಈಗೆಲ್ಲ ಮರ ಎಲ್ಲ ಕಡಿದು ರೋಡೆಲ್ಲ ಖಾಲಿಯಾಗಿದ್ದು. ಈಗ ಆ ಟಾಪ್ ಮೇಲೆ ಹೋಗ್ಬೋದಿಲ್ಲ ಅಂದರೆ ಈಗ ಹೋಗಂಗಿಲ್ಲ. ಈಗ ಮರಗಳು ಏನಿಲ್ಲ. ಈಗ ಹೋದರೆ ಪೊಲೀಸರು ಅಲ್ಲೇ ಒಳಕ್ಕೆ ಹಾಕ್ತಾರೆ. ಈಗ ಮೇಲೆ ಲಾರಿ ಮೇಲೆ ಹೋಗಂಗೆ ಇಲ್ಲ. ಯಾರು ಜನನೂ ಬಸ್ಸು ಹೋಗ್ಬೇಕು, ಎಲ್ಲೋದ್ರು ಬಸ್ಸು ಗಾಡಿ ಟಿ ಮಾಡ್ಕೊಂಡು ಹೋಗ್ಬೇಕು, ಹಿಂಗೆಲ್ಲ ಇದೆ. ಆಮೇಲೆ ಆ ಸೀಗೆ ಮೇಳೆಗಳು ರೋಡ್ ಸೈಡಲ್ಲಿ ಅಲ್ಲಿ ಎಷ್ಟೋ ಜನಕ್ಕೆ ತಲೆ ಎಲ್ಲ ಕಿತ್ಕೊಂಡು ಹೋಗಿ ಗಾಯ ಎಲ್ಲ ಆಗಿ ಆ ಥರ ಎಲ್ಲ ಆಗಿದೆ, ನಾವು ನೋಡಿದೆ. ಹಂಗಾಗಿ ಅಲ್ಲಿ ಒಂದು 30 ಕಿಲೋಮೀಟ್ರ್ ಎಲ್ಲರೂ 20 ಕಿಲೋಮೀಟ್ರು ಹೋಗ್ಬಿಟ್ರೆ ಮುಂದಕ್ಕೆ ಹುಡುಗಿನ ಕೊಟ್ಟರೆ ಇಲ್ಲ ತಂದರೆ, ಅವಾಗ ಏನು ಹೇಳ್ತಾಯಿದ್ರು ಜನ, ಅಯ್ಯೋ ಯಾವ ದೇಶಕ್ಕೆ ಬಂದವಪ್ಪ, ಏನು ಇಷ್ಟು ದೂರಕ್ಕೆ ಬಂದಿದ್ದೀವಿ, ಹೆಣ್ಣು ತರೋಕ್ಕೆ ಯಾವ ದೇಶಕ್ಕೆ ಬಂದಿದೆಯಲ್ಲೋ ನೀನು, ಇಲ್ಲಿ ಗಂಟು ಬಂದುಬಿಟ್ಟಿದೆಯಲ್ಲ ಹಿಂಗೆ ಅಂತ ಅನ್ನೋರು. ಹೆಣ್ಣು ಕೊಟ್ಟರು ಅಷ್ಟೇ, ಏನೋ ದುಡ್ಡು ಕೊಟ್ಬಿಟ್ರೆ, ಏನು ಇಷ್ಟು ದೂರಕ್ಕೆ ಕೊಟ್ಟಿದ್ಯಾ ಮಗಳನ್ನ ತಗೊಬಂದು ಇಲ್ಲಿ ಗಂಟ ಈ ದೇಶಕ್ಕೆ ಕೊಟ್ಟಿದ್ಯಾ
ಅಂತ ಹೇಳ್ತಾಯಿದ್ರು. ಅದು ಆ ಉದ್ದೇಶ ಇದ್ದಿದ್ದು, ಕೋಸ ಓದು ದೇಶ ಸುತ್ತು ಅಂತ. ಅದಕ್ಕೆ ಆ ಅರ್ಥ ಸ್ವಲ್ಪ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಈಗಿನ ಜನ್ರೇಷನ್ ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಸ್ವಲ್ಪ ಅವ್ರಿಗೂ ಒಂಚೂರು ಮಾಹಿತಿ ಇರಲಿ ಅಂತ ಹಾಕಿರೋದು ಅಷ್ಟೇ. ಆಮೇಲೆ ಕೆಲವರು ರೇಗಿಸ್ತಾರೆ, ಎಲ್ಲ ಊರಿಗೆ ಹೋಯ್ತಿ ಬತ್ತೀಯ ಎಲ್ಲಾರ ಅಲ್ಲಿ ಇಲ್ಲಿ ಹೋಯ್ತೀಯ, ಇಲ್ಲೇ ಸುತ್ತಾಡ್ತಾ ಇರ್ತೀಯ, ಏನು ಯಾವ ದೇಶಕ್ಕೆ ಹೋಗಿದ್ದೆ, ಏನು ಕೋಸ ಓದು ದೇಶ ಸುತ್ತು ಅಂತ ಹಾಕ್ಬಿಟ್ಟಿದ್ದೆ ಟೈಟ್ಲು ಏನು ಯೂಟ್ಯೂಬಲ್ಲಿ, ಯಾವ ದೇಶಕ್ಕೆ ಹೋಗಿದೆ ಹಂಗೆ ಹಿಂಗೆ ಅಂತ ಅಂತಾರೆ. ಅವ್ರು ಅನ್ನಲಿ, ನೋಡೋಣ ಟೈಮ್ ಬಂದಾಗ ಹೋಗೋಂಥ ದೇವರು ಅವಕಾಶ ಕೊಟ್ಟರೆ ಹೋಗೋಣ, ಬೇರೆ ದೇಶಕ್ಕೂ ಹೋಗೋಂಥ ಟೈಮ್ ಬಂದಾಗ ಹೋಗಿ ಅಲ್ಲಿ ವೀಡಿಯೋಗಳು ಕೆಲವೊಂದು ಅಪ್ಲೋಡ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇಲ್ಲಿದ್ದು ಇರಲಿ, ಜಸ್ಟ್ ಇದು ಒಂದು ಮಾಹಿತಿ ಅಂತ ಒಂದು ವೀಡಿಯೋ ಮಾಡಿದೆ ಅಷ್ಟೇ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.